ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಮೀನಾ ಅಲೆಕ್ಸಾಂಡರ್ ಅವರು ಬರೆದಿರ್ತಕ್ಕಂತಹ ಟಾರ್ನ್ ಬ್ರಾಂಚಸ್ ಅಂತಕ್ಕಂತಹ ಒಂದು ಪೋಯಮ್ನ ಸಮರಿಯನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಟೈಟಲನ್ನು ಗಮನಿಸಿ. ಟಾರ್ನ್ ಬ್ರಾಂಚಸ್ ಅಂತ ಇದೆ. ಟಾರ್ನ್ ಅಂದರೆ ಮುರಿದು ಹೋಗಿರ್ತಕ್ಕಂತಹ ಅಂತೇಳಿ ಅರ್ಥ ಮಾಡ್ಕೋಬಹುದು, ಮತ್ತು ಬ್ರಾಂಚಸ್ ಅಂದರೆ ನಿಮಗೆಲ್ಲ ಗೊತ್ತಿದೆ ಮರದ ಟೊಂಗೆಗಳು ಅಂತೇಳಿ. ಸೊ ಇಲ್ಲಿ ಮುರಿದು ಹೋಗಿರುವ ಟೊಂಗೆಗಳು ಅಂತೇಳಿ ನಾವೇನು ಮಾಡ್ಬೋದು ಅಂದರೆ ಈ ಒಂದು ಪೋಯಮ್ನ ಟೈಟಲನ್ನು ಅರ್ಥ ಮಾಡ್ಕೋಬಹುದು. ಇಲ್ಲಿ ಒಬ್ಬ ಮನುಷ್ಯನ ಭಾವನೆಗಳು ಯಾವ ರೀತಿ ನೋವಿಗೆ ಒಳಗಾಗ್ತವೆ ಅಂತಕ್ಕಂಥದ್ದನ್ನು ಈ ಒಂದು ಪೋಯಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ ನಮ್ಮ ಪೋಯೆಟ್ ಅವರು. ತಮ್ಮ ಒಂದು ಬಾಲ್ಯದ ದಿನಗಳಲ್ಲಿ ಅವರು ಅನುಭವಿಸಿದಂತಹ ಕೆಲವೊಂದಿಷ್ಟು ನೋವುಗಳನ್ನು ಇಲ್ಲಿ ಅವರು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ, ಒಬ್ಬ ಹೆಣ್ಣು ಮಗಳು ಯಾವ ರೀತಿಯಾದಂತಹ ನೋವುಗಳನ್ನು ಲೈಫಲ್ಲಿ ಎದುರಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನು ತುಂಬ ಸಿಂಪಲ್ ಆಗಿ ಇಲ್ಲಿ ಪೋಯೆಟ್ ಹೇಳ್ತಾ ಹೋಗ್ತಾರೆ. ಫಸ್ಟ್ ಪಾಯಿಂಟ್ ನೋಡಿ. ದ ಪೋಯಮ್ ಟಾರ್ನ್ ಬ್ರಾಂಚಸ್ ಬೈ ಮೀನಾ ಅಲೆಕ್ಸಾಂಡರ್ ಈಸ್ ಎ ಡೀಪ್ಲಿ ಎಮೋಷನಲ್ ಪೀಸ್ ದಟ್ ಟಾಕ್ಸ್ ಅಬೌಟ್ ಚೈಲ್ಡ್ಹುಡ್ ಪೇನ್. ಚೈಲ್ಡ್ಹುಡ್ ಪೇನ್ ಅಂದರೆ ಬಾಲ್ಯದಲ್ಲಿ ಅನುಭವಿಸಿದಂತಹ ಒಂದು ನೋವು ಅಂತ ಹೇಳ್ಬೋದು. ಫಿಯರ್ ಅಂದರೆ ಭಯ ಅಂಥೇಳಿ. ಆ್ಯಂಡ್ ದ ಫೀಲಿಂಗ್ ಆಫ್ ಬೀಯಿಂಗ್ ಲಾಸ್ಟ್ ಆರ್ ಡಿಸ್ಕನೆಕ್ಟೆಡ್. ಬೇರೆಯವರ ಜೊತೆ ಏನು ಸಂಬಂಧದಿಂದ ದೂರ ಆಗ್ತಕ್ಕಂತಹ ಅಥವಾ ಯಾರೂ ಕೂಡ ಆತ್ಮೀಯತೆ ಹೊಂದಿಲ್ಲ ಅಂತಕ್ಕಂತಹ ಒಂದು ಸ್ಯಾಡ್ನೆಸ್ ಫೀಲಿಂಗನ್ನು ನಮ್ಮ ಪೋಯೆಟ್ ಅವರು ಈ ಒಂದು ಪೋಯಮ್ನಲ್ಲಿ ತುಂಬ ಎಮೋಷ್ನಲ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ದ ಪೋಯೆಟ್ ಯೂಸಸ್ ಪವರ್ಫುಲ್ ಇಮೇಜಸ್ ಟು ಡಿಸ್ಕ್ರೈಬ್ ಹರ್ ಇನ್ನರ್ ಫೀಲಿಂಗ್ಸ್, especially from her early life, which was shaped by both love and trauma. ತಮ್ಮ ಒಂದು ಬಾಲ್ಯದ ದಿನಗಳಲ್ಲಿ ಇವರು ಒಂದು ಪ್ರೀತಿಯಿಂದ ವಂಚಿತರಾಗ್ತಕ್ಕಂತಹ ಒಂದು ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಅಂದರೆ ಯಾರೂ ಕೂಡ ಕಾಳಜಿಯನ್ನು ತೋರಿಸ್ತಕ್ಕಂಥವ್ರು ಇಲ್ಲ ಅಂತಕ್ಕಂತಹ ಒಂದು ಫೀಲಲ್ಲಿ, ಎಮೋಷನಲ್ಲಲ್ಲಿ ಇದ್ದಾರೆ. In the beginning of the poem, the speaker talks about her grandfather waiting for her, ಬಟ್ ಶಿ ಕೆನಾಟ್ ಸಿ ಹಿಮ್. ಮೊದಲನ ಒಂದು ಸಾಲುಗಳಲ್ಲಿ ನಮ್ಮ ಪೊಯೆಟ್ ಏನು ಮಾಡ್ತಾ ಇದ್ದಾರೆ, ತಮ್ಮ ಗ್ರ್ಯಾಂಡ್ ಫಾದರ್ ಇವರಿಗೋಸ್ಕರ ಯಾವ ರೀತಿ ವೇಟ್ ಮಾಡ್ತಾ ಇದ್ದಾರೆ ಮತ್ತು ಅವರಿಂದ ನಮ್ಮ ಪೊಯೆಟ್ ಏನು ಮಾಡ್ತಾ ಇದ್ದಾರೆ, ಅವಿತ್ಕೊಂಡಿದ್ದಾರೆ, ಈಗ ಅವರು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ ಗ್ರ್ಯಾಂಡ್ ಫಾದರ್ ಕುರಿತು ಇವರಿಗೆ ಮನಸ್ಸಲ್ಲಿರ್ತಕ್ಕಂತಹ ಒಂದು ಭಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ದಿಸ್ ಮೇ ಸಜೆಸ್ಟ್ ಸಮ್ ಕೈಂಡ್ ಆಫ್ ಫಿಯರ್ ಆರ್ ಹಿಡನ್ ಡೇಂಜರ್. ಹಿಡನ್ ಡೇಂಜರ್ ಅಂದರೆ ಯಾವುದೋ ಅಪಾಯ ಕಾದಿದೆ ಅನ್ನಲಿಕ್ಕೆ ಅವರು ಅಂದ್ಕೊಂಡು ಭಯದಿಂದ ಈಗ ಬಚ್ಚಿಟ್ಕೊಂಡಿರ್ತಾರೆ. The speaker says her voice is young and burnt and compares it to a squashed berry. ಎಸ್, ತಮ್ಮನ್ನು ಇಲ್ಲಿ ನೋಡಿ ಸ್ಕ್ವಾಶ್ಡ್ ಬೆರಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ದಿಸ್ ಶೋಸ್ ದ್ಯಾಟ್ ಶಿ ಫೀಲ್ಸ್ ಡ್ಯಾಮೇಜ್ಡ್ ಆರ್ ಸೈಲೆನ್ಸ್ಡ್. ಈಗ ಅವರ ಒಂದು ಭಾವನೆಗಳಿಗೆ ಧಕ್ಕೆ ಆಗಿರ್ತಕ್ಕಂಥದ್ದನ್ನು ಮತ್ತು ಯಾವ ರೀತಿ ಅವರು ಮೌನವಾಗಿರುವಂತೆ ಮಾಡ್ತು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸ್ಕ್ವಾಶ್ಡ್ ಬೆರಿ ಅಂದರೆ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ ಒಂದು ಬೆರಿ, ಅಪ್ಪಚ್ಚಿ ಆಗಿರುತ್ತಲ್ವ, ಹಾಗೆ ಇವರ ಒಂದು ಭಾವನೆಗಳು ಕೂಡ ಆ ರೀತಿ ಚಿಕ್ಕವರಿದ್ದಾಗ ಬೆಲೆ ಇಲ್ಲದೇನೆ ಅಪ್ಪಚ್ಚಿ ಆಗಿದ್ವು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ದ ಪೋಯೆಟ್ ದೆನ್ ರಿಕಾಲ್ಸ್ ಹೈಡಿಂಗ್ ಇನ್ ಎ ಬ್ಯಾಂಬೂ ಗ್ರೋ. ಮತ್ತೊಂದು ಇನ್ಸಿಡೆಂಟನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ. ಅದೇನಪ್ಪ ಅಂದರೆ ಒಂದು ಬ್ಯಾಂಬೂ ಗ್ರೋ. ಬ್ಯಾಂಬೂ ಅಂದರೆ ನಿಮಗೆಲ್ಲ ಗೊತ್ತಿದೆ, ಬಿದಿರು ಅಂತೇಳಿ. ಸೊ ಅನೇಕ ಬಿದಿರುಗಳು ಏನು ಬೆಳೆದು ನಿಂತಿರ್ತಾವಲ್ವ, ಅದರ ಒಳಗಡೆ ಹೋಗಿ ಇವರು ಅವಿತುಕೊಳ್ತಕ್ಕಂತಹ ಒಂದು ದೃಶ್ಯವನ್ನು ಇಲ್ಲಿ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ವೇರ್ ಡೇಂಜರಸ್ ಕೋಬ್ರಾಸ್ ರೂಮ್. ನೋಡಿ, ಅಂತಹ ಬೆಳೆದು ನಿಂತಿರ್ತಕ್ಕಂತಹ ಬಿದಿರುಗಳ ಮಧ್ಯೆ ತುಂಬಾ ಡೇಂಜರ್ ಆಗಿರ್ತಕ್ಕಂತಹ ಸ್ನೇಕ್ ಅಥವಾ ಕೋಬ್ರಾಗಳೇನಿರ್ತವೆ ಅವು ತಿರುಗಾಡ್ತಾ ಇರ್ತವೆ. ಅಂತಹ ಪ್ಲೇಸಲ್ಲಿ ಇವರು ಹೋಗಿ ಅವಿತ್ಕೊಳ್ತಾ ಇದ್ದಾರೆ. ದಿಸ್ ಸೀನ್ ಗಿವ್ಸ್ ಎ ಸ್ಟ್ರಾಂಗ್ ಸೆನ್ಸ್ ಆಫ್ ಫಿಯರ್. ಇದರಿಂದ ಒಂದು ಭಯದ ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸಬಹುದು. ಆ್ಯಂಡ್ ಲೋನ್ಲಿನೆಸ್, ಒಂಟಿತನ ಅವರು ಯಾವ ರೀತಿ ಅನುಭವಿಸ್ತಾ ಇದ್ರು ಅಂತಕ್ಕಂಥದ್ದನ್ನು ಗಮನಿಸ್ತೇವೆ. No one knew she was there, which suggests that her pain was invisible to others. ಅವಳು ಅಲ್ಲಿ ಹೋಗಿ ಅಂದರೆ ಆ ಒಂದು ಬಿದಿರಿನ ಬಂಬುಗಳ ಮಧ್ಯೆ ಕುಳಿತಿದ್ದಾಳೆ ಅಂತಕ್ಕಂಥದ್ದನ್ನು ಯಾರೂ ಕೂಡ ಗಮನಿಸ್ತಾ ಇಲ್ಲ. ಇದು ಇಂಡೈರೆಕ್ಟಾಗಿ ಏನು ಅರ್ಥವನ್ನು ಕೊಡುತ್ತೆ ಅಂದರೆ ಅವಳ ಮನಸ್ಸಿನಲ್ಲಿ ಏನೆಲ್ಲ ನೋವನ್ನು ಅನುಭವಿಸ್ತಾ ಇದ್ಲೋ ಅದರ ಕುರಿತು ಯಾರೂ ಕೂಡ ಇಲ್ಲಿ ಗಮನ ವಹಿಸ್ತಾ ಇಲ್ಲ. ಅವಳ ನೋವನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿ ಅಲ್ಲಿ ಯಾರೂ ಇಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಶಿ ದೆನ್ ಟಾಕ್ಸ್ ಅಬೌಟ್ ಹರ್ ಸ್ಕಾಟಿಷ್ ಟ್ಯೂಟರ್. ಮತ್ತೊಂದು ಇನ್ಸಿಡೆಂಟನ್ನು ಅವರು ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ, ತಮ್ಮ ಬಾಲ್ಯದ ದಿನಗಳಲ್ಲಿ ನಡೆದಂತಹದ್ದನ್ನು. ಸ್ಕಾಟಿಷ್ ಟ್ಯೂಟರ್ ಅಂದರೆ ಇವರಿಗೆ ಏನು ಟ್ಯೂಟ್ ಮಾಡ್ತಕ್ಕಂತಹ ಅಥವಾ ಏನು ಮನೆ ಒಂದು ಟ್ಯೂಷನ್ ಕೊಡ್ತಕ್ಕಂತಹ ಒಬ್ಬ ಸ್ಕಾಟಿಷ್ ಟೀಚರ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಹೂ ಪನಿಷ್ಡ್ ಹರ್. ಅವ್ರು ಯಾವಾಗಲೂ ಕೂಡ ನಮ್ಮ ಒಂದು ಪೊಯೆಟ್ಗೆ ಶಿಕ್ಷೆಯನ್ನು ಕೊಡ್ತಾ ಇರ್ತಾರೆ. ಆ್ಯಂಡ್ ಫೋರ್ಸ್ಡ್ ಹರ್ ಟು ಲರ್ನ್ ಸ್ಟ್ರೇಂಜ್ ಇಂಗ್ಲೀಷ್ ಫ್ರೇಜಸ್. ಇಂಗ್ಲೀಷ್ ಪದಗಳನ್ನು, ಇಂಗ್ಲೀಷ್ ವಾಕ್ಯಗಳನ್ನು ಕಲಿಸ್ಕೊಡ್ತಕ್ಕಂತಹ ಒಂದು ಪ್ರಯತ್ನದಲ್ಲಿ ಅವರು ತೊಡಗಿರ್ತಾರೆ. ಬಟ್ ಆ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ನಮ್ಮ ಪೊಯೆಟ್ಗೆ ಸ್ಟ್ರೇಂಜ್ ಆಗಿರುತ್ತೆ, ಅಪರಿಚಿತವಾಗಿದ್ದು ಆಗಿರುತ್ತೆ. ಯಾಕೆಂದರೆ ಅದು ಪರಕೀಯರ ಭಾಷೆ ಆಗಿರುತ್ತೆ. ಅದಕ್ಕೆ ಅಡಾಪ್ಟ್ ಆಗ್ತಕ್ಕಂಥದ್ದು ತುಂಬಾ ಕಷ್ಟದ ಕೆಲಸ ಆಗಿರುತ್ತೆ ನಮ್ಮ ಪೊಯೆಟ್ಗೆ. ಆದರೆ ತುಂಬಾ ಫೋರ್ಸ್ಫುಲಿ ಆ ಒಂದು
ಟ್ಯೂಟರ್ ಏನಿದ್ರು ಅವರು ಹೇಳಿಕೊಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇನ್ನೊಂದು ವಿಷಯವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು, ಶಿಕ್ಷಣ ಅಂತಕ್ಕಂಥದ್ದು ತುಂಬಾ ಒತ್ತಾಯದ ಪೂರ್ವಕವಾಗಿ ನಾವು ಕಲಿಸ್ಲಿಕ್ಕೆ ಆಗೋದಿಲ್ಲ, ಅದು ನ್ಯಾಚುರಲ್ ಆಗಿರಬೇಕು ಅಂತಕ್ಕಂಥದ್ದನ್ನು ಕೂಡ ಗಮನಿಸ್ತೇವೆ. This reflects the poet's struggle with colonial education, which did not feel natural or caring to her. ಆ ಒಂದು ವಸಾಹತುಶಾಹಿ ಅಂತ ಕರಿತೇವೆ, ಕಲೋನಿಯಲ್ ಅಂದರೆ ನಮ್ಮ ದೇಶವನ್ನು ಬ್ರಿಟಿಷರು ಬಂದು ಆಡಳಿತವನ್ನು ಮಾಡ್ತಾಯಿದ್ರು ಅಲ್ವಾ. ಸೊ ಆ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಇಂಗ್ಲೀಷ್ ಎಜುಕೇಷನ್ ಪದ್ಧತಿಯನ್ನು ನಮ್ಮ ಮೇಲೆ ಹೇರಿರ್ತಾರೆ, ನಮ್ಮ ಒಂದು ಸಾಂಸ್ಕೃತಿಕ ಶಿಕ್ಷಣ ಪದ್ಧತಿಯನ್ನು ಅವರು ಬಿಟ್ಟಿರ್ತಾರೆ, ನಮ್ಮ ಭಾಷೆಗಳನ್ನು ನಿರ್ಲಕ್ಷ್ಯ ಮಾಡಿರ್ತಾರೆ, ಇಲ್ಲಿ ಸಂಸ್ಕೃತಿಯನ್ನು ನಿರ್ಲಕ್ಷ್ಯ ಮಾಡಿರ್ತಾರೆ. ಅವರು ತಮ್ಮ ಒಂದು ಶಿಕ್ಷಣ ಪದ್ಧತಿಯನ್ನು ಇಲ್ಲಿ ನಮ್ಮ ಮೇಲೆ ಹೇರ್ತಕ್ಕಂತಹ ಪ್ರಯತ್ನವನ್ನು ಮಾಡಿರ್ತಾರೆ. ಹಾಗಾಗಿ ಅದು ನ್ಯಾಚುರಲ್ ಆಗಿರ್ತಕ್ಕಂತಹ ಒಂದು ಪದ್ಧತಿ ಆಗಿರೋದಿಲ್ಲ, ಇಲ್ಲಿಯ ಮಕ್ಕಳ ಮೇಲೆ ಅದು ಕೇರನ್ನು ತೋರಿಸ್ತಕ್ಕಂಥ ಆಗಿರೋದಿಲ್ಲ. ಒತ್ತಾಯಪೂರ್ವಕವಾಗಿ ಶಿಕ್ಷಣವನ್ನು ಕೊಡಲಾಗ್ತಾ ಇತ್ತು, ಯಾವುದು ಡಿಫಿಕಲ್ಟ್ ಇತ್ತೋ ಅದನ್ನು ಒತ್ತಾಯಪೂರ್ವಕವಾಗಿ ಇಲ್ಲಿ ಜಾರಿಗೆ ತರಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ದ ಸ್ಪೀಕರ್ ರಿಮೆಂಬರ್ಸ್ ದ ಥಿಂಗ್ ಶಿ ಮಿಸ್ಡ್, ಲೈಕ್ ಸಮ್ ಒನ್ ಬ್ರಿಂಗಿಂಗ್ ಹರ್ ಸ್ವೀಟ್ ಮೀಟ್ಸ್, ಡ್ರಾಯಿಂಗ್ ಹೆನ್ನಾ ಆರ್ ಹರ್ ಫಾರ್ಮ್ಸ್ ಆನ್ ಹರ್ ಫಾರ್ಮ್ಸ್ ಆರ್ ಶೋಯಿಂಗ್ ಹರ್ ಲವ್. ಚಿಕ್ಕ ಮಕ್ಕಳಿದ್ದಾಗ ಕೆಲವೊಂದಿಷ್ಟು ಮಕ್ಕಳು ಆಸೆಗಳನ್ನು ಹೊಂದಿರ್ತಾರೆ. ಸ್ವೀಟ್ ಅಂದರೆ ತಿನ್ನಲಿಕ್ಕೆ ಸ್ವೀಟ್ ಮೀಟ್ಸನ್ನು ಯಾರಾದರೂ ತಂದು ಕೊಡ್ತಕ್ಕಂಥದ್ದು, ಯಾರಾದರೂ ನನಗೆ ತಿನ್ನಲಿಕ್ಕೆ ಏನಾದರೂ ಕೊಡಿಸ್ತಾರೆ ಅಂತ ಮಕ್ಕಳು ಕಾಯ್ತಾ ಇರ್ತಾವಲ್ವ. ಸೊ ನಮ್ಮ ಪೋಯೆಟ್ ಕೂಡ ಚಿಕ್ಕವರಿದ್ದಾಗ ಅದೇ ರೀತಿಯಾಗಿರ್ತಕ್ಕಂತಹ ಒಂದಿಷ್ಟು ಆಸೆಗಳನ್ನು ಹೊಂದಿರ್ತಾರೆ. ಯಾರೋ ಸ್ವೀಟ್ ಮೀಟನ್ನು ತಂದು ಕೊಡ್ತಾರೆ, ಡ್ರಾಯಿಂಗ್ ಹೆನ್ನ ಕೈ ಮೇಲೆ ಹೆನ್ನ ಅಂದರೆ ಒಂದು ಮದರಂಗಿ ಅಂತ ಏನು ಕರೀತಾರೋ ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು ಇರುತ್ತೋ ಅದಾಗಿರುತ್ತೆ. ಸೊ ಯಾರಾದರೂ ನನ್ನ ಕೈ ಮೇಲೆ ಯಾವುದಾದ್ರೂ ಚಿತ್ರಗಳನ್ನು ಬಿಡಿಸ್ತಾರೆ ಅಂತಕ್ಕಂತಹ ಆಸೆಯನ್ನು ಇವಳು ಕೂಡ ಚಿಕ್ಕವಳಿದ್ದಾಗ ಹೊಂದಿದ್ಲು. ಈ ರೀತಿಯಾಗಿರ್ತಕ್ಕಂತಹ ಯಾವುದೇ ಒಂದು ಘಟನೆಗಳು ಅಲ್ಲಿ ಆಗಿರಲಿಲ್ಲ. ಶೋಯಿಂಗ್ ಹರ್ ಲವ್, ಯಾರಾದರೂ ನನಗೆ ಬಂದು ಪ್ರೀತಿಯನ್ನು ತೋರಿಸ್ತಾರೆ. ಸೊ ಇಂತಹ ಸನ್ನಿವೇಶಗಳು ಬಾಲ್ಯದಲ್ಲಿ ಇವಳಿಗೆ ಆಗಲೇ ಇಲ್ಲ. ಆ ಒಂದು ನೋವು ಪೋಯೆಟಲ್ಲಿ ಕಾಡ್ತಾ ಇದೆ. Instead of comfort, she sees hard images like kerosene, broken ropes and torn wings. ಸೌಮ್ಯವಾಗಿರ್ತಕ್ಕಂತಹ ಘಟನೆಗಳು ನಡೀಲಿಲ್ಲ, ಬಟ್ ಅದರ ಬದಲಾಗಿ ಹಾರ್ಡ್ ಇಮೇಜಸ್, ಯಾವ ರೀತಿ ಅಂದರೆ ಕೆರೋಸಿನ್ ಇರ್ಬೋದು, ಬ್ರೋಕನ್ ರೋಪ್ಸ್ ಇರ್ಬೋದು, ಟಾರ್ನ್ ಅಂದರೆ ಮುರಿದು ಹೋಗಿರ್ತಕ್ಕಂತಹ ಟೊಂಗೆಗಳು, ಇಂತಹ ಒಂದು ಇಮೇಜಸ್ಗಳೇ ನೆನಪು ಬರ್ತಾ ಇದ್ದಾವೆ. ದೀಸ್ ಇಮೇಜಸ್ ಶೋಸ್ ಎ ವರ್ಲ್ಡ್ ದಟ್ ಈಸ್ ಬ್ರೋಕನ್ ಆ್ಯಂಡ್ ಫುಲ್ ಆಫ್ ಸಫರಿಂಗ್. ಎಸ್, ಒಡೆದು ಹೋಗಿರ್ತಕ್ಕಂತಹ ಜಗತ್ತು ಅಂದರೆ ಕೇವಲ ನೋವನ್ನೇ ನೀಡಿರ್ತಕ್ಕಂತಹ ಒಂದು ಸಂದರ್ಭಗಳು ಎದುರಾಗಿದ್ದು. ಬಾಲ್ಯದಲ್ಲಿ ಯಾವುದೇ ಒಂದು ಸಂತೋಷದ ಘಟನೆಗಳು ನಡೀಲಿಲ್ಲ, ಓನ್ಲಿ ದೇರ್ ವಾಸ್ ಸಫರಿಂಗ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದ ಡಾರ್ಕ್ ಸಿಸ್ಟರ್ಸ್ ಇನ್ ದ ಸ್ಕೈ, ದ ಡಾರ್ಕ್ ಸಿಸ್ಟರ್ಸ್ ಇನ್ ದ ಸ್ಕೈ ವಿತ್ ಸ್ಟಂಪ್ಸ್ ಫಾರೆಸ್ಟ್ಸ್ ರಿಪ್ರೆಸೆಂಟ್ wounded ವಿಮೆನ್. ಅನೇಕ ನೊಂದಿರ್ತಕ್ಕಂತಹ ಮಹಿಳೆಯರ ಬಗ್ಗೆಯೂ ಕೂಡ ಇಲ್ಲಿ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಫ್ರೇಸನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಡಾರ್ಕ್ ಸಿಸ್ಟರ್ಸ್ ಇನ್ ದ ಸ್ಕೈ ಅಂತಕ್ಕಂಥದ್ದನ್ನು. ಮೇ ಬಿ ಇನ್ಕ್ಲೂಡಿಂಗ್ ದ ಪೋಯೆಟ್ ಹರ್ ಸೆಲ್ಫ್, ತಾನು ಕೂಡ ಆ ಒಂದು ಡಾರ್ಕ್ ಸಿಸ್ಟರ್ಲಿ ತಾನೂ ಒಬ್ಬಳಾಗಿದ್ದಾಳೆ ಅಂತಕ್ಕಂಥದ್ದನ್ನು ಕೂಡ ಪೋಯೆಟ್ ಹೇಳ್ತಾರೆ. ದೇ ಆರ್ ಡ್ಯಾಮೇಜ್ಡ್ ಬಟ್ ಸ್ಟಿಲ್ ಸಿಂಗ್ ಹೊಸಾನಾಸ್ ಎ ಸಾಂಗ್ ಆಫ್ ಪ್ರೈಸ್. ಅವರೆಷ್ಟೊಂದು ನೊಂದುಕೊಂಡಿದ್ದರೂ ಕೂಡ, ಅನೇಕ ನೋವುಗಳನ್ನು ಅನುಭವಿಸಿದ್ರೂ ಕೂಡ ಅವ್ರಿಗೇನು ಮಾಡ್ತಾಯಿದ್ರೆ, ಹೊಸಾನಾಸ್ ಅಂದರೆ ಎ ಸಾಂಗ್ ಆಫ್ ಪ್ರೈಸ್, ದೇವರನ್ನು ಕುರಿತು ಪ್ರೈಸ್ ಮಾಡ್ತಕ್ಕಂತಹ ಅಥವಾ ದೇವರನ್ನು ಕುರಿತು ಹೊಗಳ್ತಕ್ಕಂತಹ ಕೆಲವೊಂದಿಷ್ಟು ಹಾಡುಗಳನ್ನು ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇ, ಅವರೆಷ್ಟೇ ನೊಂದುಕೊಂಡಿದ್ದರೂ ಕೂಡ ಅವರಲ್ಲಿ ಒಂದು ಹೋಪ್ ಅಥವಾ ಒಂದು ಭರವಸೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ದಿಸ್ ಶೋಸ್ ದ್ಯಾಟ್ ಈವನ್ ಇನ್ ಪೇನ್ ದೆ ಫೈಂಡ್ ಸಮ್ ಸ್ಟ್ರೆಂತ್ ಆರ್ ಹೋಪ್. ಆ ಒಂದು ನೋವಿನಲ್ಲೂ ಕೂಡ ಒಂದು ಸ್ಟ್ರೆಂತನ್ನು, ಒಂದು ಭರವಸೆಯನ್ನು ಅವರು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. The title Torn Branches can be understood in many ways. It could refer to trees that have lost their limbs, just like people who have lost their peace or sense of self. ಎಸ್ ನೋಡಿ, ಆ ಒಂದು ಟಾರ್ನ್ ಬ್ರಾಂಚಸ್, ಈ ಒಂದು ಟೈಟಲ್ ಮೊದಲಿಗೆ ಡಿಸ್ಕಷನ್ ಮಾಡಿದ ಹಾಗೆ ಇಲ್ಲಿ ಏನನ್ನು ರೀಪ್ರೆಸೆಂಟ್ ಮಾಡುತ್ತೆ ಅಂದರೆ, ಇಟ್ ಕುಡ್ ರೆಫರ್ ಟು ಟ್ರೀಸ್ ಅಂದರೆ ಮರಗಳು ಯಾವ ರೀತಿ ರೊಂಗೆ ಟೆಂಗೆಗಳನ್ನು ಕಳೆದುಕೊಂಡು ನಿಂತಿರ್ತವೋ ಅವುಗಳನ್ನು ನೋಡಲಿಕ್ಕೆ ಹೇಗಿರ್ತವೆ ಅಂದರೆ ಅಷ್ಟೊಂದು ಸುಂದರವಾಗಿರೋದಿಲ್ಲ, ಅಲ್ಲೇನೋ ಮಿಸ್ಸಿಂಗ್ ಅನ್ನಿಸ್ತಾ ಇರುತ್ತೆ. ಸೊ ಒಬ್ಬ ವ್ಯಕ್ತಿಯ ಜೀವನನೂ ಹಾಗೇನೆ. ಜಸ್ಟ್ ಲೈಕ್ ಪೀಪಲ್ ಹೂ ಹ್ಯಾವ್ ಲಾಸ್ಟ್ ದಿರ್ ಪೀಸ್, ಮನಸ್ಸಿನ ಶಾಂತಿಯನ್ನು, ಆಸೆ ಆಕಾಂಕ್ಷೆಗಳನ್ನು ಕಳೆದುಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಆ ಒಂದು ಟಾರ್ನ್ ಬ್ರಾಂಚಸ್ ಇಲ್ಲಿ ಪ್ರತಿನಿಧಿಸ್ತಾ ಇದ್ದಾವೆ. ಇಟ್ ಕುಡ್ ಆಲ್ಸೋ ಮೀನ್ ಬ್ರೋಕನ್ ಫ್ಯಾಮಿಲೀಸ್, ಒಡೆದು ಹೋಗಿರ್ತಕ್ಕಂತಹ ಫ್ಯಾಮಿಲೀಸ್ ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು, ಫ್ಯಾಮಿಲಿ ಮೆಂಬರ್ನ ಗೌರವಿಸ್ತಕ್ಕಂಥದ್ದು, ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಈಗ ಕಡಿಮೆ ಆಗ್ತಾ ಇರತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಕಾಣಬಹುದಾಗಿದೆ. ಲಾಸ್ಟ್ ಚೈಲ್ಡ್ಹುಡ್ ಆರ್ ಡ್ಯಾಮೇಜ್ಡ್ ಟ್ರೆಡಿಷನ್ಸ್, ನಮ್ಮ ಒಂದು ಟ್ರೆಡಿಷನ್ಗಳು ಹಾಳಾಗಿ ಹೋಗಿದ್ದಾವೆ, ವಿವಿಧ ಕಾರಣಗಳಿಂದ ನಮ್ಮ ಸಂಸ್ಕೃತಿಯನ್ನೇ ನಾವೆಲ್ಲ ಮರೆತಿದ್ದೇವೆ ಮತ್ತು ನಮ್ಮ ಕಳೆದು ಹೋದ ಬಾಲ್ಯದ ದಿನಗಳನ್ನು ಕೂಡ ಇವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಥೀಮ್ಸ್ಗಳನ್ನು ಈ ಒಂದು ಪೋಯಮ್ ಒಳಗೊಂಡಿದೆ.
ಇನ್ನೊಂದಿಷ್ಟು ಮಾಹಿತಿಯನ್ನು ನೋಡಿ. ಇನ್ ಸಿಂಪಲ್ ಟರ್ಮ್ಸ್ ದಿಸ್ ಪೋಯಮ್ ಟೆಲ್ಸ್ ದ ಸ್ಟೋರಿ ಆಫ್ ಎ ಗರ್ಲ್ ಹೂ ಫೀಲ್ಸ್ ಲಾಸ್ಟ್, ಹರ್ಟ್ ಆ್ಯಂಡ್ ಸೈಲೆನ್ಸ್ಡ್. ಶಿ ರಿಮೆಂಬರ್ಸ್ ಸ್ಟ್ರಿಕ್ಟ್ ಲೆಸನ್ಸ್, ಫ್ಯೂರ್ ಆ್ಯಂಡ್ ಎ ಡೀಪ್ ಲಾಂಗಿಂಗ್ ಫಾರ್ ಲವ್. ಎಸ್, ಮೊದಲಿಗೆ ಹೇಳಿದಾಗ ಸ್ಟ್ರಿಕ್ಟ್ ಲೆಸನ್ನನ್ನು ಇವಳು ಚಿಕ್ಕನಿಂದಲೇ ಕಲ್ತಿದ್ದಾಳೆ. ಒಂದು ಭಯ ಅಂತಕ್ಕಂಥದ್ದು ಆವರಿಸಿತ್ತು ಮತ್ತು ಪ್ರೀತಿಗೋಸ್ಕರ ಇವಳು ಕಾಯ್ತಾ ಇದ್ಲು. ಬಟ್ ಈ ಒಂದು ಶಿ ಹ್ಯಾಸ್ ಗಾನ್ ಥ್ರೂ ಸಫರಿಂಗ್, ದೆರ್ ಇಸ್ ಅ ವಾಯ್ಸ್ ಇನ್ಸೈಡ್ ಹರ್ ದಟ್ ಸ್ಟಿಲ್ ವಾಂಟ್ಸ್ ಟು ಸಿಂಗ್, ಸರ್ವೈವ್ ಆ್ಯಂಡ್ ಫೈಂಡ್ ಪೀಸ್. ಅನೇಕ ನೋವನ್ನು ಅನುಭವಿಸಿದ್ದಾಳೆ ಚಿಕ್ಕವಳಿದ್ದಾಗಲೇ. ಅನೇಕ ಹೆಣ್ಣುಮಕ್ಕಳು ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ನೋವನ್ನು ಅನುಭವಿಸಿರ್ತಾರೆ. ಅದೆಷ್ಟೇ ನೋವನ್ನು ಅನುಭವಿಸಿದ್ರು ಕೂಡ ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಅಂತಕ್ಕಂಥದ್ದು ಇರುತ್ತೆ. ಸ್ಟಿಲ್ ವಾಂಟ್ ಟು ಸಿಂಗ್, ಆ ಒಂದು ದೇವರನ್ನು ಕುರಿತು ಏನು ಪ್ರೈಸ್ ಸಾಂಗ್ಸನ್ನು ಹೇಳಬೇಕು ಅಂದ್ಕೊಂಡಿದ್ರು ಈಗಲೂ ಕೂಡ ಕಾಣ್ತೇವೆ. ಸರ್ವೈವ್, ಬದುಕ್ತಕ್ಕಂತಹ ಒಂದು ಭರವಸೆ, ಮತ್ತು ಫೈಂಡ್ ಪೀಸ್ ಅಂದರೆ ಒಂದು ಶಾಂತಿಯನ್ನು ಜೀವನದಲ್ಲಿ ಹುಡುಕ್ತಕ್ಕಂತಹ ಒಂದು ಕೆಲಸ. ಮೀನಾ ಅಲೆಕ್ಸಾಂಡರ್ ಯೂಸಸ್ ಬ್ಯೂಟಿಫುಲ್ ಅಟ್ ಪೇನ್ಫುಲ್ ವರ್ಡ್ಸ್ ಟು ಶೋ ಹೌ ಚೈಲ್ಡ್ಹುಡ್ ಮೆಮೊರೀಸ್, ಐಡೆಂಟಿಟಿ ಆ್ಯಂಡ್ ಕಲ್ಚರ್ ಆರ್ ಡೀಪ್ಲಿ ಕನೆಕ್ಟೆಡ್. ಒಂದು ಬಾಲ್ಯದ ನೆನಪುಗಳಿರ್ಬೋದು, ಮತ್ತು ಒಂದು ಐಡೆಂಟಿಫಿಕೇಷನ್ ಇರ್ಬೋದು, ಮತ್ತು ನಮ್ಮ ಕಲ್ಚರ್ ಅಥವಾ ಸಂಸ್ಕೃತಿ ಸಂಪ್ರದಾಯಗಳಿರ್ಬೋದು, ಯಾವ ರೀತಿ ಒಬ್ಬ ವ್ಯಕ್ತಿಯೊಂದಿಗೆ ಒಂದು ಕನೆಕ್ಷನನ್ನು ಹೊಂದಿರ್ತವೆ ಅಂತಕ್ಕಂಥದ್ದನ್ನು ಈ ಒಂದು ಪೋಯಮ್ ಮೂಲಕ ಮೀನಾ ಅಲೆಕ್ಸಾಂಡರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಟೂಡೆಂಟ್ಸ್, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ನಿನ ಸಮರಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಟೈಟಲನ್ನು ಕಮೆಂಟ್ ಮಾಡಿ, ಮತ್ತು ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಕೀಪ್ ಲರ್ನಿಂಗ್, ಆಲ್ ದ ಬೆಸ್ಟ್.